ಆಕಾಶವಾಣಿ ವನಿತಾ ವಿಹಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗ ಸಮಾನತೆ ಮತ್ತು ಸಬಲೀಕರಣ ಈ ಕುರಿತು ಡಾಕ್ಟರ್ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ ಕೇಳುವಿರಿ. ಭಾರತ ಪುರಾಣ ಪುಣ್ಯ ಪುರುಷರ ಕತೆಗಳುಳ್ಳ ದೇಶವಾದಂತೆ ಶಕ್ತಿಶಾಲಿ ಸ್ತ್ರೀ ದೇವತೆಯಿರುವ ದೇಶವೂ ಆಗಿದೆ. ಇಲ್ಲಿ ಜಾಗತೀಕರಣ, ಖಾಸಗೀಕರಣ ಹಾಗೂ ಉದಾರೀಕರಣಗಳು ತಲೆ ಎತ್ತುವ ಮೊದಲು ಮಹಿಳೆ ಎಲ್ಲಾ ರಂಗಗಳಲ್ಲೂ ತನ್ನ ಅಸ್ಮಿತೆ ತೋರಿದ್ದಾಳೆ. ಪುರುಷ ಪ್ರಧಾನ ಕುಟುಂಬದಲ್ಲಿ ಮಹಿಳೆಯರ ಸ್ಥಾನ ಮಾನಗಳು ಕುಂದಿವೆ. ಆದರೆ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀ ತನ್ನ ಪಾಲನೆ, ಪೋಷಣೆ ಹಾಗೂ ಕುಟುಂಬವನ್ನು ಮುನ್ನಡೆಸುವ ಚಾಕಚಕ್ಯತೆಯಿಂದ ಎಲ್ಲರ ಗಮನ ಸೆಳೆದುಕೊಂಡಿದ್ದಾಳೆ. ವೇದಗಳ ಕಾಲದಿಂದಲೂ ಸ್ತ್ರೀ ಸಮಾನ ಸ್ಥಾನ ಮಾನ ಹೊಂದಿದ್ದು, ಪ್ರಭುತ್ವದ ಶಕ್ತಿ ಹಾಗೂ ಬಿಗಿ ಹಿಡಿತದಲ್ಲಿ ಮಹಿಳೆಯ ಸ್ಥಾನಮಾನಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದಿವೆ. ಇಂದು ಜಾಗತೀಕರಣದ ಪ್ರಭಾವವಿದ್ದರೂ ಹಿಂದೆ ಸನಾತನ ಋಷಿಮುನಿಗಳ ಕಾಲದಲ್ಲಿ ಮಹಿಳೆಯರು ಪೂಜನೀಯರಾಗಿದ್ದರು. ಎಲ್ಲಿ ಸ್ತ್ರೀ ಪೂಜಿಸಲ್ಪಡುವಳೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಹೇಳುವಷ್ಟರ ಮಟ್ಟಿಗೆ ಸ್ತ್ರೀಯರಿಗೆ ಗೌರವವಿತ್ತು. ರಾಜಕೀಯ ಬೆಳವಣಿಗೆಗಳಾದಂತೆ ಮಹಿಳೆಯರ ಮೇಲಿನ ಬಿಗಿ ಹಿಡಿತಗಳು ಗೋಚರವಾಗಿವೆ. ಆದರೆ ಶರಣರ ಹರಿದಾಸರ ಕಾಲಕ್ಕೆ ಮಹಿಳೆ ಸಂಸಾರದ ಹಾಗೂ ಆಧ್ಯಾತ್ಮದ ಶಕ್ತಿ ಎಂಬಂತೆ ಚಿತ್ರಿತಳಾಗಿದ್ದಾಳೆ. ಲಿಂಗ ಸಮಾನತೆಯ ಹಲವಾರು ನಿದರ್ಶನಗಳು ಅಲ್ಲಿ ಗೋಚರವಾಗುತ್ತವೆ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತು, ಗಂಡ ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದರಿಯಬೇಕು, ಶರಣ ಸತಿ ಲಿಂಗಪತಿ ಎಂಬುರು ಎಂಬ ದೇವರದಾಸಿಮಯ್ಯ, ಸಿದ್ದರಾಮ, ಕಾಳವ್ವೆ, ಅಂಬಿಗರ ಚೌಡಯ್ಯ ಮೊದಲಾದವರ ವಚನಗಳಲ್ಲಿ ಸ್ತ್ರೀ ಪುರುಷರ ಸಮಾನತೆ ವ್ಯಕ್ತವಾಗಿದೆ. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವವಗೆ ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು ಎಂಬ ಶ್ರೀಪಾದರಾಯರ ಹಾಡಿನಲ್ಲಿ ಯಾರೇನು ಅಂದರೂ ಮೋರೆಯ ತಿರುಹದಿರು, ವಾರಿಗೆಯವರ ಕೂಡಿ ನೀರ ತರುವಾಗ ವಾರೆಗಣ್ಣಲ್ಲಿ ನೋಟ ನೋಡದಿರು ಎಂಬ ಪುರಂದರದಾಸರ ಹಾಡಿನಲ್ಲಿ ಉಣಲಿಲ್ಲ ಉಡಲಿಲ್ಲ ಇಡಲಿಲ್ಲ ತೊಡಲಿಲ್ಲ ಸುಡಲಿ ಗಂಡನ ಒಗೆತನವೆನ್ನುತ್ತ ಹಡೆದವರನ್ನು ನುಡಿನುಡಿಗೆ ಬೈಯುತ್ತಲಿಪ್ಪ ಕಡುಪಾಪಿಗಳ ಹೆಡೆಮುರಿ ಕಟ್ಟಿ ಎಳೆದು ತನ್ನಿರಿ ಎಂಬ ಜಗನ್ನಾಥದಾಸರ ಕೀರ್ತನೆಯಲ್ಲಿ ಲಿಂಗ ಸಮಾನತೆ ಹಾಗೂ ಸಂಸಾರದ ಸಂಕೀರ್ಣತೆಗಳು ವ್ಯಕ್ತವಾಗಿವೆ. ವಚನ ಹಾಗೂ ಹರಿದಾಸ ಸಾಹಿತ್ಯ ಕನ್ನಡ ವಾಗ್ದೇವಿಯ ಎರಡು ಕಣ್ಣುಗಳಂತಿದ್ದು, ಇಲ್ಲಿ ಮಹಿಳೆಯರ ಒಂದು ಸ್ಥಾನ ಮಾನ ವೀಕ್ಷಣೆಗೆ ಅನಂತ ಅವಕಾಶಗಳಿವೆ. ಆದರೆ ಭಾರತದ ಅರಸುಮನೆತನಗಳ ಇತಿಹಾಸದಲ್ಲಿ ಮಹಿಳೆಯರ ಶೋಷಣೆಯ ಚಿತ್ರಣವೇ ಹೆಚ್ಚಾಗಿ ಕಂಡುಬರುತ್ತದೆ. ಗುಪ್ತರ ಕಾಲದಲ್ಲಿ ಹೆಣ್ಣುಗಳು ಮಾರಾಟದ ವಸ್ತುವಾಗಿರುವುದು ದುರಂತದ ಸಂಗತಿಯಾಗಿದ್ದು, ಎಂಪಿ ಪ್ರಕಾಶ್ರವರ ಸೂರ್ಯ ಶಿಕಾರಿ ನಾಟಕ ಇದನ್ನು ಸಾಬೀತುಪಡಿಸುತ್ತದೆ. ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಭದ್ರತೆಗಳಿದ್ದಲ್ಲಿ ಸ್ತ್ರೀಯರಿಗೆ ತಮ್ಮ ಅಸ್ಮಿತೆ ಮೆರೆಯಲು ಸಾಕಷ್ಟು ಅವಕಾಶಗಳು ದೊರೆಯುತ್ತವೆ. ಹಕ್ಕುಗಳು ತಾನೇ ತಾನಾಗಿ ಲಭಿಸುತ್ತವೆ ಮತ್ತು ಸಂವಿಧಾನದ ಆಶಯಗಳಾದ ಸಮಾನತೆ, ಸ್ವಾತಂತ್ರ್ಯ ಹಾಗೂ ಮಹಿಳಾ ಸಬಲೀಕರಣದ ಅವಕಾಶಗಳು ದೊರೆಯುತ್ತವೆ. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರು ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅವರಿಗೆ ಮತ ಚಲಾಯಿಸುವ ಅಧಿಕಾರ, ಗುಡಿ ಕೈಗಾರಿಕೆ ಹಾಗೂ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡೆಯುವ, ಉದ್ಯೋಗಸ್ಥ ಮಹಿಳೆಯರಿಗೆ ಹೆರಿಗೆ ಕಾಲದಲ್ಲಿ ವೇತನ ಸಹಿತ ರಜೆ ಹೀಗೆ ಮೊದಲಾದ ಸೌಲಭ್ಯಗಳನ್ನು ಕಲ್ಪಿಸಿ ಮಹಿಳೆಯರ ಸ್ಥಾನಮಾನ ಭದ್ರಪಡಿಸಲು ನೋಡಿದರೂ ಇಂದಿಗೂ ಸಂವಿಧಾನದ ಆಶಯಗಳು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಲ್ಲ. ಮಹಿಳಾ ಸಬಲೀಕರಣ ಬಾಯಿ ಮಾತಿನಿಂದ ನಡೆಯುವುದು, ಅಲ್ಲಿ ಚಳುವಳಿ ಹಾಗೂ ಹೋರಾಟದ ಹಾದಿ ಹಿಡಿಯುವುದು ಪ್ರಮುಖವಾಗಿದೆ. ಸ್ತ್ರೀವಾದಿ ಚಿಂತನೆ ಹಾಗೂ ಜಾಗತೀಕರಣದ ಸಂದರ್ಭದಲ್ಲಿ ಮಹಿಳೆಯರ ಶೋಷಣೆಗೆ ವಿರೋಧ ಹಾಗೂ ಮಹಿಳಾ ಅಭಿವೃದ್ಧಿ ಮೀಮಾಂಸೆಯಿಂದ ಮಹಿಳೆಯರ ಸ್ಥಾನಮಾನಗಳು ಹೆಚ್ಚುತ್ತವೆ. ಮಹಿಳಾ ಸಬಲೀಕರಣಕ್ಕೆ ಮುಖ್ಯವಾಗಿ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಒಳನೋಟಗಳಿದ್ದಾಗ ಮಾತ್ರ ಪುರುಷ ಪ್ರಧಾನ ಸಮಾಜದ
ಹುನ್ನಾರಗಳನ್ನು ಅಳೆಯಲು ಮಹಿಳೆಯರಿಗೆ ಸಾಧ್ಯವಾಗುತ್ತದೆ. ಇನ್ನು ಶಿಕ್ಷಣ ಮತ್ತು ಮಹಿಳೆಯನ್ನು ಗಮನಿಸಿದಾಗ ಶಿಕ್ಷಣ ಎಲ್ಲ ಪ್ರಗತಿಗಳ ಮೂಲವಾಗಿದೆ. ಮಹಿಳೆ ಶತಶತಮಾನಗಳಿಂದ ಶಿಕ್ಷಣದಿಂದ ವಂಚಿತಳಾಗಿದ್ದಳು. ವರ್ಣಸಂಕುಲ ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ಮಹಿಳೆಯರಿಗೆ ಮಾತ್ರ ಶೈಕ್ಷಣಿಕ ರಾಜಕೀಯ ಅವಕಾಶಗಳು ಸಿಗುತ್ತಿದ್ದು ಒಂದೆಡೆಯಾದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಶಿಕ್ಷಣ ಕೆಳ ತಳ ವರ್ಗ ಹಾಗೂ ಅಲಕ್ಷಿತ ವರ್ಗದ ಮಹಿಳೆಯರಿಗೆ ದಕ್ಕುತ್ತಿಲ್ಲ. ಜಾಗತೀಕರಣದ ಸಂದರ್ಭದಲ್ಲಿ ತೃತೀಯ ಜಗತ್ತಿನ ದೇಶಗಳಲ್ಲಿ ಮಹಿಳಾ ಸಬಲೀಕರಣದ ವಿಷಯದ ಬಗೆಗೆ ಚರ್ಚೆ, ಚಿಂತನೆಗಳು ಪ್ರಾರಂಭವಾಗಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಮೇಲ್ವರ್ಗ ಹಾಗೂ ಮಧ್ಯಮ ವರ್ಗಗಳಿಗೆ ಶೈಕ್ಷಣಿಕ ಅವಕಾಶಗಳು ದಕ್ಕಿದ್ದಷ್ಟು ಕೆಳವರ್ಗ ಹಾಗೂ ದುರ್ಬಲ ವರ್ಗಗಳಿಗೆ ಶೈಕ್ಷಣಿಕ ಅವಕಾಶಗಳು ದಕ್ಕಿಲ್ಲ. ಬ್ರಿಟಿಷರ ಕಾಲದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಮೇಲ್ವರ್ಗದವರಿಗೆ ಮಾತ್ರ ದಕ್ಕಿತ್ತು. ದಲಿತರು, ದುಡಿಯುವ ವರ್ಗದ ಮಹಿಳೆಯರು ಶಿಕ್ಷಣದಿಂದ ದೂರವೇ ಉಳಿದಿದ್ದರು. ಕ್ರಮೇಣ ಶಿಕ್ಷಣ ಪದ್ಧತಿ ಬಲಗೊಂಡಂತೆ ಕಾನ್ವೆಂಟ್ ಸಂಸ್ಕೃತಿ, ವ್ಯಾಪಾರೀಕರಣದ ಸಂಸ್ಕೃತಿ ಬಲಗೊಂಡಂತೆ ಹೊರತು ಆಂಗ್ಲ ಶಿಕ್ಷಣದ ಒಳಗಡೆಯೇ ಇದ್ದ ವೈಚಾರಿಕತೆ, ಸಮಾನತೆ ಹಾಗೂ ಫಿಲಾಸಫಿಯಂತಹ ವಿಷಯಗಳು ಜನಸಾಮಾನ್ಯರಿಗೆ ತಲುಪಿರಲಿಲ್ಲ. ಹೆಣ್ಣು ಗಂಡಿನ ನಡುವಿನ ಪ್ರಾಕೃತಿಕ ಭೇದ ಶಿಕ್ಷಣದ ಅಸ್ತ್ರದಿಂದ ಬದಲಾಗಿದೆ. ಇಂದು ವಿವಿಧ ರಂಗಗಳಲ್ಲಿ ಶಿಕ್ಷಣ ಪಡೆದ ಮಹಿಳೆ ಪುರುಷರನ್ನು ಮೀರಿಸಿ ಪುರುಷರಿಗಿಂತ ಮುಂದೆ ಹೋಗುವ ಕಾಲ ಬಂದಿದೆ. ಶಿವ ಸಂಸ್ಕೃತಿಯಲ್ಲಿ ಅರ್ಧನಾರೀಶ್ವರ ಪರಿಕಲ್ಪನೆ ಇದ್ದು, ಅರ್ಧನಾರೀಶ್ವರ ಶಿವ ಅರ್ಧ ಹೆಣ್ಣು ಅರ್ಧ ಗಂಡಾಗಿ ಲಿಂಗಭೇದ ನೀತಿಯನ್ನು ಅಳಿಸಿ ಸಮಾನತೆಯ ತತ್ವ ಸಾರಿದ್ದಾನೆ. ಶಿವಶರಣರೂ ಕೂಡ ಶರಣಸತಿ ಲಿಂಗಪತಿ ತತ್ವವನ್ನು ಸಾರಿದ್ದಾರೆ. ಆದ್ದರಿಂದ ಮಹಿಳೆಯರ ಸ್ಥಿತಿಗತಿಗಳು ಸುಧಾರಿಸಲು ಕಾಲಕಾಲಕ್ಕೆ ನಡೆದ ಚಳುವಳಿಗಳು ಹಾಗೂ ಭಾರತೀಯ ಮತ್ತು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಕಾರಣವಾಗಿದೆ. ಆರ್ಥಿಕಾಭಿವೃದ್ಧಿ ಮತ್ತು ಮಹಿಳೆ. ಇಲ್ಲಿ ಜಾಗತೀಕರಣದ ಹಾಗೂ ಕೈಗಾರೀಕರಣದ ತರುವಾಯ ವಿಜ್ಞಾನ ಹಾಗೂ ತಂತ್ರಜ್ಞಾನ ಶಾಖೆಗಳು ನಭೋಮುಖವಾಗಿ ಬೆಳೆಯುತ್ತಿವೆ. ಮಹಿಳೆಯರ ಶ್ರಮ ಸಾಧನೆಯನ್ನು, ಅಸ್ತಿತ್ವ ಅಸ್ಮಿತೆಗಳನ್ನು ಹತ್ತಿಕ್ಕಲು ಸಾಂಪ್ರದಾಯಿಕ ಮೌಲ್ಯಗಳಲ್ಲಿ ಬಂಧಿಸಲಾಗುತ್ತಿದೆ. ಪಾಳೆಗಾರಿ ಮೌಲ್ಯಗಳನ್ನು ಅವಳಿಗೆ ಅರಿವಿಲ್ಲದೆ ಹೇರಲಾಗುತ್ತಿದೆ. 100ರಲ್ಲಿ 60% ಇರುವ ಮಹಿಳೆಯರಲ್ಲಿ ಕೇವಲ 40.23 ಮಾತ್ರ ಅಕ್ಷರಸ್ಥ ಮಹಿಳೆಯರಿದ್ದಾರೆ. ಭ್ರೂಣ ಹತ್ಯೆ ಪಿಡುಗಾಗಿ ಪರಿಣಮಿಸಿದ್ದರಿಂದ ಕರ್ನಾಟಕದಲ್ಲಿ 1000 ಪುರುಷರಿಗೆ 965 ಮಹಿಳೆಯರಿದ್ದಾರೆ. ಯಾವುದೇ ದೇಶದ ಅಭಿವೃದ್ಧಿ ಲಿಂಗ ಸಮಾನತೆಯ ಚಹರೆಯೊಂದಿಗೆ ತಳುಕು ಹಾಕಿಕೊಂಡಿರುತ್ತದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ನಿರ್ದಿಷ್ಟ ಪ್ರದೇಶ ಅಥವಾ ದೇಶವೊಂದರಲ್ಲಿ ವಾಸಿಸುತ್ತಿರುವ ಕೆಲವೊಬ್ಬರ ಜೀವನ ಮಟ್ಟದ ಅಭಿವೃದ್ಧಿ ಎಂದೇನೂ ಅಲ್ಲ. ಆ ದೇಶದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರ ಜೀವನ ಮಟ್ಟದ ಅಭಿವೃದ್ಧಿಯೇ ಆಗಿದೆ. ಅಂದರೆ ವರಮಾನವು ಅಭಿವೃದ್ಧಿಯ ಸಾಧನವಾದರೆ ಜನರು ಅಲ್ಲಿಯ ಮುಖ್ಯ ಕೇಂದ್ರ. ಒಟ್ಟು ಜನತೆಯ ಬದುಕು ಸರ್ವಾಂಗ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದುವುದೇ ಅಭಿವೃದ್ಧಿಶೀಲ ರಾಷ್ಟ್ರಗಳ ಗುರಿಯಾಗಬೇಕು ಎಂಬುದು ಮಹತ್ವದಾಗಿದೆ. ಇನ್ನು ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡುವುದೆಂದರೆ ದುಡಿಯುವ ಕೈಗಳಿಗೆ ಪ್ರಾಮುಖ್ಯತೆ ಕೊಟ್ಟಂತೆ. ಹೀಗೆ ಮನುಷ್ಯ ಸಂಪತ್ತನ್ನು ತನ್ನ ಗರ್ಭದಲ್ಲಿಟ್ಟು ಪೋಷಿಸುವ, ಪಾಲಿಸುವ, ಹುಟ್ಟಿಸುವ, ತದನಂತರ ಹಾಲುಡಿಸುವ ಪ್ರಾಕೃತಿಕ ಶಕ್ತಿ ಇರುವುದು ಮಹಿಳೆಯರಿಗೆ. ಈ ಸಂಗೋಪನಾ ಶಕ್ತಿ ಪಡೆದ ಮಹಿಳೆ ನೈಸರ್ಗಿಕವಾಗಿಯೇ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಾಲುದಾರಳಾಗುತ್ತಾಳೆ. ನಾವು ಪಂಚವಾರ್ಷಿಕ ಯೋಜನೆಗಳಲ್ಲಿ ಮಹಿಳೆಯರಿಗೆ ಗಮನ ಕೊಡಬೇಕು. ಸಾಕ್ಷರತೆ, ಆರೋಗ್ಯ, ಉದ್ಯೋಗ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಕೃಷಿ, ಕೈಗಾರಿಕೆ, ತಾರತಮ್ಯ ತೋರದ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳಿಗೆ ಸಂವಿಧಾನದ 15ನೇ ಡಿ ಪರಿಚ್ಛೇದದಲ್ಲಿ ಸಾಮಾಜಿಕ ನ್ಯಾಯ ಪ್ರಣೀತ ಮಹಿಳಾ ಅಭಿವೃದ್ಧಿ ಕುರಿತು ನಿರ್ದೇಶನವಿದ್ದರೂ ಮೊದಲ ಪಂಚವಾರ್ಷಿಕ ಯೋಜನೆಯಿಂದ 4ನೇ ಪಂಚವಾರ್ಷಿಕ ಯೋಜನೆಗಳವರೆಗೆ, ಅಂದರೆ 1951ರಿಂದ 1974ರವರೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಇರಲಿಲ್ಲ. 80ರ ದಶಕದಿಂದ ಮಾತ್ರ ಆರ್ಥಿಕ ಚಟುವಟಿಕೆಗಳಲ್ಲಿ
ಹೆಚ್ಚು ಹೆಚ್ಚು ಮಹಿಳೆಯರನ್ನು ತೊಡಗಿಸಿಕೊಳ್ಳಲಾಗಿದೆ. 2005ರಲ್ಲಿ ಮಹಿಳಾ ದೌರ್ಜನ್ಯ ತಡೆಗಟ್ಟುವ ಕೌಟುಂಬಿಕ ಕಾಯ್ದೆ ಜಾರಿಯಾಗಿದ್ದು, ಮಹಿಳೆಯರ ಜೀವನ ನಿಜವಾಗಿ ಸಬಲೀಕರಣಗೊಳಿಸುವ ಯೋಜನೆಗಳು ರೂಪುಗೊಂಡಿರಲಿಲ್ಲ. ಡಾಕ್ಟರ್ ಕೆ. ನೀಲಾ ಅವರು ಹೇಳುವಂತೆ, ಮನೆಗೆಲಸದಲ್ಲಿ 95%, ಕೃಷಿಯಲ್ಲಿ 60-85%, ಹಾಲು ಉತ್ಪಾದನೆಯಲ್ಲಿ 68-50%, ಆಹಾರ ಸಂರಕ್ಷಣೆಯಲ್ಲಿ 100%, ಬಿತ್ತನೆಯಲ್ಲಿ 76%, ನಾಟಿಯಲ್ಲಿ 90%, ಬೆಳೆ ಸಾಗಾಣಿಕೆಯಲ್ಲಿ 82% ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ. ಇವರಲ್ಲಿ ದಲಿತ ಮಹಿಳೆಯರ ಪ್ರಮಾಣ ಅಧಿಕವಾಗಿದೆ. ಬೀಡಿ, ಅಗರಬತ್ತಿ, ಗೇರು ಬೀಜ ಇನ್ನಿತರ ಗೃಹ ಕೈಗಾರಿಕೆಗಳಲ್ಲಿ ಬಹುದೊಡ್ಡ ಸಂಖ್ಯೆಯ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಬೀಡಿ ಕಟ್ಟುವ ಮಹಿಳೆಯರ ಸಂಖ್ಯೆ 8 ಲಕ್ಷವಿದೆ. ಅಗರಬತ್ತಿಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ನೇಕಾರಿಕೆ, ಬಟ್ಟೆ ಹೊಲೆಯುವಿಕೆ, ಸಿದ್ಧ ಉಡುಪು ತಯಾರಿಕೆ, ತರಹೇವಾರಿ, ಚಿಲ್ಲರೆ ವ್ಯಾಪಾರ, ಬೀದಿ ಬದಿಯ ವ್ಯಾಪಾರ, ಆಹಾರ ಸಂರಕ್ಷಣೆ ಮೊದಲಾದ ಕಾರ್ಯಗಳಲ್ಲಿ ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ. ನಿಜವಾದ ಅಭಿವೃದ್ಧಿ ಮಹಿಳೆಯರಿಂದಲೇ ಸಾಧ್ಯ ಎಂಬುದು ಸಾಬೀತಾಗುತ್ತದೆ. ಬಾಲ್ಯಾವಸ್ಥೆಯಿಂದ ಮುಪ್ಪಿನ ಅವಸ್ಥೆಯವರೆಗೂ ಮಹಿಳೆಯರು ನಿರಂತರ ದುಡಿಮೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಕರ್ನಾಟಕದಲ್ಲಿ 2,60,000 ಸ್ವಸಹಾಯ ಗುಂಪುಗಳು, 1,40,000 ಸ್ತ್ರೀ ಶಕ್ತಿ ಗುಂಪುಗಳಿವೆ. ಪ್ರತಿ ಗುಂಪಿನಲ್ಲಿ 15ರಿಂದ 20 ಜನ ಮಹಿಳೆಯರಿದ್ದಾರೆ. ಈ ಸಾಮಾನ್ಯ ಮಹಿಳೆಯರು ಉಳಿತಾಯ ಮಾಡಿದ ಹಣ 860 ಕೋಟಿ ಎಂದು ಕೆ. ನೀಲಾರವರು 2.5 ದಶಕಗಳ ಹಿಂದೆಯೇ ಲೆಕ್ಕ ಹಾಕಿರುವುದು ಮಹಿಳೆಯರ ಅಸ್ತಿತ್ವ ಹಾಗೂ ಆರ್ಥಿಕ ಅಸ್ಮಿತೆ ಅರಿಯಲು ಸಹಾಯಕವಾಗುತ್ತದೆ. ಇನ್ನು ಮಹಿಳೆ ಮತ್ತು ಜಾಗತೀಕರಣವನ್ನು ಗಮನಿಸಿದಾಗ, ಮಹಿಳೆ ಇಂದು ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿದ್ದಾಳೆ. ಮಾತೃ ದೇವೋಭವ ಎಂಬ ನಾಡಿನಲ್ಲಿ ಸ್ತ್ರೀಯರನ್ನು ಸರಕೀಕರಣಗೊಳಿಸುವ ಸಂಸ್ಕೃತಿ ಅವಳ ಅಂತಸತ್ವವನ್ನು ಹಿಂಡುತ್ತಿದೆ. ಜಾಗತೀಕರಣದ ಮಾರುಕಟ್ಟೆ ಅವಳನ್ನು ಕೇವಲ ಒಂದು ಭೋಗದ ವಸ್ತುವನ್ನಾಗಿಯೂ ಅವಳ ದೇಹವನ್ನು ಮಾರಾಟದ ಸರಕಾಗಿಯೂ ಪರಿಗಣಿಸುತ್ತಿದೆ. ಜಾಗತೀಕರಣದ ಸಂದರ್ಭದಲ್ಲಿ ಒಂದು ಕಡೆ ಅವಳ ಶರೀರವನ್ನು ದೋಚಿದರೆ ಇನ್ನೊಂದು ಕಡೆ ಅವಳ ಶ್ರಮವನ್ನೇ ದೋಚುತ್ತಿದ್ದಾರೆ. ನಮ್ಮ ರಾಷ್ಟ್ರದ ನಾಯಕರು ರಾಷ್ಟ್ರದ ಆರ್ಥಿಕತೆಯನ್ನು ಸುಭದ್ರಗೊಳಿಸುವುದನ್ನು ಬಿಟ್ಟು ಬಂಡವಾಳ ಹೂಡುವ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನೆಲೆ ಕಲ್ಪಿಸುವುದರ ಮೂಲಕ ರಾಷ್ಟ್ರದ ಆರ್ಥಿಕ ಸ್ವಾಯತ್ತತೆ ಮತ್ತು ಸ್ವಾವಲಂಬನೆಯ ಗ್ರಾಮ ಸ್ವರಾಜ್ಯದ ಕಲ್ಪನೆಗಳನ್ನು ಛಿದ್ರಗೊಳಿಸುತ್ತಿದೆ. ಹಿಂದೆ ಪುರೋಹಿತಶಾಹಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಲುಗಿ ಹೋದ ಮಹಿಳೆ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣ, ಕೆಲಸ, ಸಾಮಾಜಿಕ ಭದ್ರತೆ, ಆರೋಗ್ಯ, ಸಂಘಟನೆಯ ಹಕ್ಕುಗಳನ್ನು ಪಡೆದು ಗಟ್ಟಿಯಾಗಿ ನೆಲೆ ನಿಲ್ಲಬೇಕೆಂಬ ಹೊತ್ತಲ್ಲೇ ಜಾಗತೀಕರಣದ ಪ್ರಭಾವದಿಂದ ಪಡೆದ ಅಲ್ಪ ಸ್ವಲ್ಪ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಿದ್ದಾಳೆ. ಮಧ್ಯಮ ವರ್ಗದವರಿಗೆ, ಬಡವರಿಗೆ, ದಲಿತರಿಗೆ ಜಾಗತೀಕರಣವು ವಿಷವಾಗಿ ಪರಿಣಮಿಸಿದರೆ, ರಾಜಕಾರಣಿಗಳಿಗೆ, ವರ್ತಕರಿಗೆ, ಶ್ರೀಮಂತ ಸಮುದಾಯಕ್ಕೆ, ಬಂಡವಾಳಶಾಹಿಗಳಿಗೆ, ಸರ್ಕಾರ ಮತ್ತು ಸಮಾಜದ ನಡುವಿನ ಏಜೆಂಟರಿಗೆ ಮತ್ಸ್ಯಕನ್ಯೆಯಾಗಿ ತೋರಿದ್ದಾಳೆ. ಬಹುರಾಷ್ಟ್ರೀಯ ಕಂಪನಿಗಳು ದೇಶವನ್ನೇ ಮಾರುತ್ತಿರುವಾಗ ಮಹಿಳೆಯರದು ಯಾವ ಲೆಕ್ಕ? ಬಹುರಾಷ್ಟ್ರೀಯ ಕಂಪನಿಗಳು ಬಹುದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಬಂಡವಾಳ ಹೂಡಿ ಬೃಹತ್ ಪ್ರಮಾಣದಲ್ಲಿ ಕಾಲ್ ಸೆಂಟರ್, ಐಟಿ ಸಂಸ್ಥೆಗಳನ್ನು ಹುಟ್ಟುಹಾಕಿದೆ. ನಮ್ಮ ದೇಶದ ಯುವಕರು ಹಾಗೂ ಹದಿಹರೆಯದ ಯುವತಿಯರು ಹೇರಳವಾಗಿ ಇದರಲ್ಲಿ ತೊಡಗಿಸಿಕೊಂಡು ಹಗಲು ರಾತ್ರಿ ದುಡಿಯುತ್ತಿದ್ದಾರೆ. ರಾತ್ರಿ ಪಾಳಿ ಮಸೂದೆ ಅಂಗೀಕಾರವಾದಾಗನಿಂದ ಮಧ್ಯರಾತ್ರಿಯಿಂದ ಹಿಡಿದು ಮುಂಜಾನೆಯವರೆಗೂ ಕೆಲಸಕ್ಕೆ ಹೋಗುತ್ತಲಿದ್ದಾರೆ. ಹೆಚ್ಚಿನ ಹಣದ ಆಮಿಷದಲ್ಲಿ ಮಹಿಳೆಯರು ರಾತ್ರಿ ಕೆಲಸ ಮಾಡಿ ಹಲವಾರು ಸಮಸ್ಯೆಗಳಿಗೆ ಬಲಿಯಾಗುತ್ತಿದ್ದಾರೆ. ಜಾಗತೀಕರಣದಲ್ಲಿ ಆರ್ಥಿಕ ರಂಗದ ಬಹುಮುಖ್ಯ ಅಂಶವೆಂದರೆ ವಿದೇಶಿ ವಿನಿಮಯ ಗಳಿಸುವುದು. ಅದಕ್ಕೂ ಮಹಿಳೆಯೇ ಬಲಿಯಾಗುತ್ತಿದ್ದಾಳೆ. ಹೆಣ್ಣು ಮಕ್ಕಳನ್ನು ಕಷ್ಟಕೂಪಕ್ಕೆ ತಳ್ಳಿದ್ದು ಮಾರುಕಟ್ಟೆ ವಿಸ್ತರಣೆಯ ಸಾಮ್ರಾಜ್ಯಶಾಹಿಯ ದುರಾಸೆಯಾಗಿದೆ. ಈ ಕೊಳ್ಳುಬಾಕ ಸಂಸ್ಕೃತಿಯನ್ನು ಹೋಗಲಾಡಿಸಲು ನಾವು ದೇಶೀಯ ವಸ್ತುಗಳ ಖರೀದಿಗೆ ಮುಂದಾಗಬೇಕು. ವಿದೇಶಿ ವಸ್ತುಗಳ ಪ್ರಚಾರದ ಭರಾಟೆಗೆ ಬಲಿಯಾಗದೆ ಸ್ವದೇಶಿ ವಸ್ತುಗಳನ್ನು ಖರೀದಿಗೆ ನಾವೆಲ್ಲರೂ ಮುಂದಾಗಬೇಕು.
ಯೋಗ ಪ್ರಾಣಾಯಾಮ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಹಾಗಾದಾಗ ಮಾತ್ರ ನಾವು ಸನಾತನ ಭಾರತೀಯ ಸಂಸ್ಕೃತಿಗೆ ಮರಳಲು, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಸಾಧ್ಯವಿದೆ. ಇನ್ನು ಮಹಿಳೆ ಮತ್ತು ಮೀಸಲಾತಿಯನ್ನು ಗಮನಿಸಿದಾಗ ಮಹಿಳಾ ಸಬಲೀಕರಣಕ್ಕೆ ಮಹಿಳಾ ಮೀಸಲಾತಿ ಅವಶ್ಯ ಬೇಕಾಗಿದೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಎಲ್ಲ ರಂಗಗಳಲ್ಲಿಯೂ ಹೆಚ್ಚಿನ ಆದ್ಯತೆ ಸಿಗಬೇಕು. ಕರ್ನಾಟಕ ರಾಜ್ಯವು 1983ರಲ್ಲಿ ಪಂಚಾಯತ್ ರಾಜ್ ಮಸೂದೆಗೆ ತಿದ್ದುಪಡಿ ತರುವುದರ ಮೂಲಕ ಮಹಿಳೆಯರಿಗೆ 25% ಸ್ಥಾನವನ್ನು ಮೀಸಲಿಡುವ ಕ್ರಾಂತಿಕಾರಿ ಹೆಜ್ಜೆಗೆ ಮುಂದಾಗಿ 1987ರಲ್ಲಿ ಅದನ್ನು ಜಾರಿಗೊಳಿಸಿದೆ. ಹೀಗೆ ಮಹಿಳೆಯರಿಗೆ ಸ್ಥಾನಗಳು ಮೀಸಲಾದಾಗ ಹಳ್ಳಿಗಳಲ್ಲಿ ಸುಧಾರಣೆ ಹಾಗೂ ಮಹಿಳಾ ವಿಕಾಸ ಪ್ರಾರಂಭವಾಗಿದೆ. ಮಹಿಳೆಯರು ತಮ್ಮ ಸಾಮರ್ಥ್ಯದಿಂದ ದಕ್ಷ ಆಡಳಿತ ತೋರಿದ್ದಾರೆ. ಮಹಿಳಾ ಮೀಸಲಾತಿ ಈಗ 33% ಮೀರಿ 40ಕ್ಕೆ ಬಂದು ನಿಂತಿದೆ. ಹೀಗೆ ಮಹಿಳೆಯರನ್ನು ಮುಂದಿಟ್ಟುಕೊಂಡು ಆಡಳಿತ ಮಾಡುವಾಗ ಅನೇಕ ಸವಾಲುಗಳು ಎದುರಾಗುತ್ತವೆ. ಮಹಿಳೆಯನ್ನು ಮುಂದಿಟ್ಟುಕೊಂಡು ಕುಟುಂಬ, ಜಾತಿ, ವರ್ಗ, ರಾಜಕೀಯ ದಾಳಗಳು ಶುರುವಾಗುತ್ತವೆ. ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ, ಆರೋಗ್ಯ ಇತ್ಯಾದಿ ಪ್ರಾಥಮಿಕ ಸಮಸ್ಯೆಗಳಲ್ಲೇ ಬಳಲುತ್ತಿದ್ದಾರೆ. ಕೌಟುಂಬಿಕವಾಗಿ ಗಟ್ಟಿಯಾದ ಮಹಿಳೆಯರಿಂದ ಹಳ್ಳಿಗಳ ಸುಧಾರಣೆ ಸಾಧ್ಯ. ಪಂಚಾಯತ್ ರಾಜ್ ಮಹಿಳಾ ಮೀಸಲಾತಿ 1985ರಲ್ಲಿ ಬೀಜಿಂಗ್ನಲ್ಲಿ ನಡೆದ ಸಮ್ಮೇಳನದಲ್ಲಿ ಚರ್ಚೆಯ ವಿಷಯವಾಗಿ ಸಬಲೀಕರಣದ ಸಕಾರವು ರಾಜಕಾರಣದಿಂದಲೇ ಆಗಬೇಕಾಗಿದೆ ಎಂಬ ನಿಲುವು ಬಲವಾಗಿದೆ. ಮಹಿಳೆಯರನ್ನು 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿಸದೆ ಶಿಕ್ಷಣ, ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ವೈಜ್ಞಾನಿಕ, ತಾಂತ್ರಿಕ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಸಮಾನ ಆದ್ಯತೆ ಕೊಡುವುದರಿಂದ ಮಹಿಳೆಯರ ಸಬಲೀಕರಣ ಸಾಧ್ಯವಿದೆ. ಹೀಗೆ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವಕಾಶ ಕೊಟ್ಟಾಗ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ದ್ರೌಪದಿ ಮುರ್ಮು ತರಹ ತಮ್ಮ ಶ್ರೇಷ್ಠ ಸಾಮರ್ಥ್ಯದಿಂದ ದೇಶವನ್ನು ಆಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನು ಭಾರತೀಯ ಮಹಿಳೆ ಮತ್ತು ಉದ್ಯೋಗವನ್ನು ಗಮನಿಸಿದಾಗ ಇಲ್ಲಿ ಭಾರತೀಯ ಮಹಿಳೆಯರು ಸಂಘಟಿತ ಮತ್ತು ಅಸಂಘಟಿತ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ. ಭಾರತದ ಸಂವಿಧಾನದ ವಿಧಿ 39, 41 ಹಾಗೂ 42ರ ವಿಧಿಯ ಮೂಲಕ ಮಹಿಳೆಯರಿಗೆ ಉದ್ಯೋಗದ ಹಕ್ಕು, ಯೋಗ್ಯ ಸೌಕರ್ಯಗಳನ್ನು ಸರ್ಕಾರ ನೀಡಬೇಕೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇಷ್ಟಾಗಿಯೂ ಮಹಿಳೆಯರಿಗೆ ಲಿಂಗ ತಾರತಮ್ಯ ನೀತಿ ಮುಂದುವರೆದು ಅನ್ಯಾಯವಾಗುತ್ತಿದೆ. ಇಂದು ಉತ್ಪಾದನೆಯಲ್ಲಿ ತೊಡಗಿರುವ ಮಹಿಳೆಯರ ಪ್ರಮಾಣ 27ರಷ್ಟಿದೆ. ಭಾರತದ ಮಹಿಳೆಯರು ಪ್ರತಿದಿನ ಸರಾಸರಿ 537 ನಿಮಿಷ ದುಡಿದರೆ ಪುರುಷರು ಕೇವಲ 442 ನಿಮಿಷ ದುಡಿಯುತ್ತಿದ್ದಾರೆಂದು ವಿಶ್ವ ಆರ್ಥಿಕ ವೇದಿಕೆ 2006ರಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಕೂಲಿರಹಿತ ಕೆಲಸದ ಪ್ರಮಾಣ ಮಹಿಳೆಯರಿಗೆ ದಿನವೊಂದಕ್ಕೆ 66 ನಿಮಿಷಗಳಾದರೆ ಪುರುಷರಿಗೆ 11 ನಿಮಿಷಗಳೆಂದು ಸಮೀಕ್ಷೆ ತಿಳಿಸಿದೆ. ಉದ್ಯೋಗ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವ ಕಿರುಕುಳ 1997ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ವಿಶಾಖ್ ವರ್ಸಸ್ ರಾಜಸ್ಥಾನ್ ಸರ್ಕಾರದ ಮೊಕದ್ದಮೆ ಪ್ರಮುಖವಾಗಿದೆ. ಇಲ್ಲಿ ನ್ಯಾಯಮೂರ್ತಿ JS ವರ್ಮಾ ಅವರನ್ನೊಳಗೊಂಡ ಪೀಠ ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆ ಕಾಪಾಡುವಲ್ಲಿ ಮಾಲೀಕರ ಮತ್ತು ಸರ್ಕಾರದ ಪಾತ್ರಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿ ಮಹಿಳೆಯರ ಹಕ್ಕುಗಳನ್ನು ಎತ್ತಿ ಹಿಡಿದಿದೆ. ಭಾರತದಲ್ಲಿ ಲಕ್ಷಾಂತರ ಮಂದಿ ಮಹಿಳೆಯರು ಸಂಘಟಿತ ಮತ್ತು ಅಸಂಘಟಿತ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದು ಸಾಂವಿಧಾನಿಕ ಹಕ್ಕುಗಳಾದ ಲಿಂಗ ಸಮಾನತೆ ಮತ್ತು ಬದುಕಿನ ಹಕ್ಕು ಹಾಗೂ ಸ್ವಾತಂತ್ರ್ಯದ ಹಕ್ಕು ರಕ್ಷಿಸಬೇಕು ಎಂಬುದು ಮಹತ್ವದ ತೀರ್ಪಾಗಿದೆ. ಮಹಿಳಾ ಅಭಿವೃದ್ಧಿ ಮೀಮಾಂಸೆಗೂ ಮಹಿಳಾ ಉದ್ಯೋಗಕ್ಕೂ ನೇರವಾದ ಸಂಬಂಧ ಇರುವುದರಿಂದ UPA ಸರ್ಕಾರ, NDA ಸರ್ಕಾರಗಳ ಅವಧಿಯಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆಗಳು ಜಾರಿಗೊಂಡು ಇಂದು ಮಹಿಳೆಯರು ಉಸಿರಾಡುವಂತಾಗಿದೆ. ಜ್ಯೋತಿ A ರವರು
ಹೊಸತು ಪತ್ರಿಕೆಯಲ್ಲಿ ಉದ್ಯೋಗಸ್ಥ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ನಡೆಸಿದ್ದು, ಅಲ್ಲಿ 2013ರಲ್ಲಿ ಜಾರಿಗೊಂಡ ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಸಮರ್ಪಕವಾಗಿ ಜಾರಿಯಾಗಬೇಕಾದರೆ ಮಹಿಳೆಯರ ಉದ್ಯೋಗ ಭದ್ರತೆ ಖಾತರಿಯಾಗಬೇಕು. ವಿಚಾರಣೆಗಳು ನ್ಯಾಯಯುತವಾಗಿ ಲಿಂಗ ಸೂಕ್ಷ್ಮತೆಯಿಂದ ನಡೆದು ತಪ್ಪಿತಸ್ಥರಿಗೆ ಸೇವಾ ನಿಯಮಗಳ ಪ್ರಕಾರ ಶಿಕ್ಷೆಯಾಗಬೇಕು. ಸಾಂವಿಧಾನಿಕ ಹಕ್ಕುಗಳು ಮಹಿಳೆಯರಿಗೆ ದೊರಕಿದ್ದಾಗಲೇ ಸಮಾಜದ ಪ್ರಗತಿ ಸಾಧ್ಯ ಎಂದಿರುವುದು ಮಹತ್ವದ್ದಾಗಿದೆ. ಹೀಗೆ ಮಹಿಳೆ ಸಂಸಾರದ ಕಣ್ಣಾಗಿ, ಸಮಾಜದ ಕಣ್ಣಾಗಿ, ಕರುಣೆ ತುಂಬಿದ ಹೃದಯದವಳಾಗಿ ತನ್ನ ಸಾಮರ್ಥ್ಯದಿಂದ ಎಲ್ಲರಿಗೂ ಬೇಕಾಗಿದ್ದಾಳೆಂಬುದು ಗಮನಾರ್ಹ ಸಂಗತಿಯಾಗಿದೆ. ಹಲವಾರು ಜನಪದ ಕಥಾನಕಗಳಲ್ಲಿ ಮಹಿಳೆಯರ ತ್ಯಾಗ ಗುಣಗಳು ಎದ್ದು ಕಾಣುತ್ತವೆ. ಕೆರೆಗೆ ಹಾರವಾದ ಭಗೀರಥಿ ನೀರು ತರಲು ಹೋಗಿ ತಡವಾದಾಗ ಅತ್ತೆಯಿಂದ ಕೆಟ್ಟ ಮಾತನಾಡಿಸಿಕೊಂಡು ಗಂಡನಿಗೆ ಒಳ್ಳೆಯದಾಗಲೆಂದು ತವರಿನ ಆಸರೆ ತಪ್ಪಿದಾಗ ಉತ್ತರೆಯೇ ಮಳೆಯಾಗುವ ಉತ್ತರಾದೇವಿ, ಕಂದ ಹೋದರೂ ಪರವಾಗಿಲ್ಲ ಪತಿವ್ರತ ಧರ್ಮ ಪಾಲಿಸುವೆನೆಂದ ಕಡ್ಲಿಮಟ್ಟಿ ಕಾಶಿಬಾಯಿ, ಹೀಗೆ ಅನೇಕ ಜನಪದ ಹೆಣ್ಣು ಮಕ್ಕಳ ಸಂಸಾರ ಬೆಳಗುವಿಕೆಯ ಸಂಗತಿಗಳು ಪುರುಷ ಪ್ರಧಾನ ಸಮಾಜದ ಕಣ್ಣು ತೆರೆಸುತ್ತವೆ. ಹೆಣ್ಣು ಮನು ಮಹಾಶಯನ ಧಾರ್ಮಿಕ ಕಟ್ಟಳೆಗಳಲ್ಲಿ ಬಂಧಿತಳಾಗದೆ ತನ್ನ ಸ್ವಸಾಮರ್ಥ್ಯ ತೋರಿ ಇಂದು ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆಯ ವ್ಯಕ್ತಿಯಾಗಿದ್ದಾಳೆ. ಅವಳು ಯಾವತ್ತಿದ್ದರೂ ಅಬಲೆಯಲ್ಲ, ಸಬಲೆ ಎಂಬುದನ್ನು ಸಾಬೀತುಪಡಿಸಿದ್ದಾಳೆ. ಭಾರತೀಯ ನಾರಿ ಪ್ರಗತಿಗೆ ಮಾದರಿಯಾಗಿದ್ದು ಎಲ್ಲ ರಂಗಗಳಲ್ಲಿ ತನ್ನ ಅಸ್ಮಿತೆಯಿಂದ ಮಿಂಚುತ್ತಿದ್ದಾಳೆ. ಪುರುಷನಿಗೆ ಸಮಬಲವಾಗಿ, ಸರಿಸಾಟಿಯಾಗಿ ತನ್ನ ಸಾಮರ್ಥ್ಯ ತೋರುತ್ತಿದ್ದಾಳೆ. ಇಂದು ಮಹಿಳಾ ಎಂಪವರ್ಮೆಂಟ್ ಸಮಾಜಶಾಸ್ತ್ರ, ಸಾಹಿತ್ಯ, ರಾಜಕೀಯ, ಧಾರ್ಮಿಕ, ಶಿಕ್ಷಣ ಮೊದಲಾದ ಕ್ಷೇತ್ರಗಳಲ್ಲಿ ತನ್ನದೇ ಆದ ನೆಲೆ ಬೆಲೆಗಳನ್ನು ಕಂಡುಕೊಳ್ಳುತ್ತಿದೆ. ಹೊಸಗನ್ನಡ ಸಾಹಿತ್ಯದಲ್ಲಿ ಮಹಿಳೆಯ ಹಲವಾರು ಕವಿಗಳಿಗೆ ಕುಟುಂಬದ ಕಣ್ಣಾಗಿ, ಮನೆ ಮನ ಬೆಳಗುವ ಹೆಣ್ಣಾಗಿ ಕಾಣಿಸಿಕೊಂಡಿದ್ದಾಳೆ. ಕುವೆಂಪು, ಬೇಂದ್ರೆ, ಕೆ.ಎಸ್. ನರಸಿಂಹಸ್ವಾಮಿ ಮೊದಲಾದವರ ಕಾವ್ಯಶಕ್ತಿ ಸ್ತ್ರೀ ಕೇಂದ್ರಿತ ಶಕ್ತಿಯೇ ಆಗಿದೆ. ಮಹಿಳೆಯನ್ನು ತಾಯಾಗಿ, ಹೆಂಡತಿಯಾಗಿ, ಸಂಬಂಧಗಳ ಅನೇಕ ರೂಪಗಳಲ್ಲಿ ಆರಾಧಿಸಿ ಶಿಷ್ಟ ಸಾಹಿತ್ಯ ಮಹಿಳೆಗೆ ನೆಲೆಬೆಲೆ ಒದಗಿಸಿದೆ. ಹಾಗೆಯೇ ಜನಪದರಲ್ಲೂ ತವರು ಮನೆ, ಗಂಡನ ಮನೆ ಮೊದಲಾದವುಗಳ ಒಳನೋಟಗಳೊಂದಿಗೆ ಸ್ತ್ರೀ ಹೇಗೆ ಸಮಾಜದ ಕಣ್ಣಾಗಿ ಇರಬೇಕೆಂಬುದರ ಬಗ್ಗೆ ವಿವರಣೆಗಳಿವೆ. ಬ್ಯಾಸಿಗೆ ದಿವಸಕ ಬೇವಿನ ಮರತಂಪ, ಭೀಮಾರತಿ ಎಂಬ ಹೊಳಿತಂಪ, ಹಡೆದಮ್ಮ ನೀತಂಪ ನನ್ನ ತವರೀಗಿ ಎಂಬ ಹಾಡಿನಲ್ಲಾಗಲಿ, ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕ, ಬೆನ್ನು ಕಟ್ಟುವರು ಸಭೆಯೊಳಗ, ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗ ಎಂಬ ಹಾಡುಗಳಲ್ಲಾಗಲಿ, ಸರದಾರ ನಿಮ್ಮಿಂದ ಸರುವೆಲ್ಲ ಮರೆತಾನ, ಸರದಾಗ ಇರುವ ಗುಳಿದಾಳಿ ನಿಮ್ಮಿಂದ ಸರುವ ಬಳೆಗೆಲ್ಲ ಮರೆತೇನ ಎಂಬ ಹಾಡಿನಲ್ಲಿ ತನ್ನ ಪತಿಯನ್ನು ನೆನೆಸುವುದಾಗಲಿ, ಹೆಣ್ಣಿನ ಕೃತಜ್ಞತಾ ಗುಣ ಹಾಗೂ ಉದಾತ್ತ ನಡವಳಿಕೆ ಎದ್ದು ಕಾಣುತ್ತದೆ. ಹೀಗೆ ಮಹಿಳಾ ಸಬಲೀಕರಣಕ್ಕೆ ನಗರ ಸಂಸ್ಕೃತಿಗಿಂತ ಮಾತೃಕರಣೆಯ ಜನಪದ ಸಂಸ್ಕೃತಿಯೇ ರಾಮಬಾಣವಾಗಿದ್ದು, ಇಂದು ಮಹಿಳೆಯರು ಕುಟುಂಬವನ್ನು ಜವಾಬ್ದಾರಿಯಿಂದ ನಡೆಸಬೇಕಾಗಿದೆ. ಸೃಷ್ಟಿಯ ವಿಕಾಸವೇ ಹೆಣ್ಣು. ಅನ್ಯೋನ್ಯತೆಯಾಗಿರುವಾಗ ಹೆಣ್ಣು ಗಂಡೆಂಬ ಭೇದ ಭಾವ ತೋರದೆ ತಮ್ಮ ಕುಟುಂಬದ ಹೆಣ್ಣು ಮಕ್ಕಳನ್ನು, ಸಮಾಜದ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಂಡಲ್ಲಿ ಮಹಿಳಾ ಸಬಲೀಕರಣದ ಕುರಿತಾದ ಚಿಂತನೆ ಸಾರ್ಥಕತೆ ಪಡೆಯುತ್ತದೆ. ಇದುವರೆಗೆ ಲಿಂಗ ಸಮಾನತೆ ಮತ್ತು ಸಬಲೀಕರಣ ಈ ಕುರಿತು ಡಾಕ್ಟರ್ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಂಕಲನ ಮಧು ದೇಶ್ಮುಖ್, ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.